ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹೊಸ ಹುಡುಗ ವಿಜಯ್ ಗೈಸ್. ಏನು ಗೈಸ್, ಬೇಗನೆ ಎದ್ಬಿಟ್ಟು ಹೊಲ ಕಡೆ ಬಂದುಬಿಟ್ಟಿದ್ದೆ. ಹೊಲ್ದಾಗಿನ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಮನೆ ಕಡೆಗೆ ಹೊಂಟ್ಬಿಟ್ಟೆ ಗೈಸ್. ಮನೆಗೆ ಬಂದು ಚೆನ್ನಾಗಿ ರೆಡಿಯಾಗಿ ನಾವಿಬ್ಬರು ಈ ಸ್ಕೂಟಿ ತಗೊಂಡು ಎಲ್ಲಿ ಹೋಗ್ತಾನೆ ನಿಮಗೆ ಗೊತ್ತಾಗಬೇಕಾ? ಬನ್ನಿ ಗೈಸ್ ಹೇಳ್ತೀನಿ. ಏನು ಗೈಸ್, ಇವತ್ತು ಬುಧವಾರ ಆಗಿತ್ತು, ಚಿಕ್ಕದು ಸಂತೆ ಇತ್ತು, ಅದಕ್ಕೋಸ್ಕರ ನಾವು ಆ ಕಡೆ ಹೊಂಟ್ಬಿಟ್ವಿ. ಇಲ್ಲಿ ಬರ್ತಿದ್ದೇನೆ ಕುರಿ ಮಾರ್ಕೆಟಲ್ಲಿ ಕುರಿ ಸಿಕ್ಕಾಪಟ್ಟೆ ಇದ್ವು ಗೈಸ್, ಸಖತ್ತಾಗಿದ್ದು, ರೇಟ್ ಕೂಡ ಹಾಗೆ ಇತ್ತು. ಕುರಿಗಳ ಮೇಲೆ ರೇಟ್ ಇರುತ್ತೆ ಗೈಸ್. ಕುರಿ ಎಲ್ಲ ಸಖತ್ತಾಗಿ ಬಂದಿದ್ದು ಈ ಸತಿ, ಹಾಗೆ ತಗೊಂಡು ಕೂಡ ಅದೇ ರೀತಿ ಬಂದಿದ್ದು ಗೈಸ್. ಈ ಕುರಿಗಳನ್ನು ನೋಡ್ಕೊಂಡು ಹಾಗೆ ಯಾವ್ಯಾವ ರೇಟ್ ಅಂತ ಕೇಳ್ಕೊಂಡು ಹಾಗೆ ನಾನು ಸಂತೆ ಮಾಡೋಣ ಅಂತ ಹೊಂಟ್ಬಿಟ್ಟೆ ಗೈಸ್. ಇಲ್ಲಿ ಬರ್ತೀನಿ ಸಂತೆ ಮಾಡೋಣ ಅಂದ್ಬಿಟ್ರೆ ಗೈಸ್, ಆದರೆ ಇನ್ನೂ ಕೂಡ ಸಂತೆನ ಹಚ್ತಾ ಇತ್ತು. ಯಾಕೆ ಅಂದರೆ ನಾನು ಬೇಗ ಬಂದಿದ್ದೆ ಅಂತ ನನಗೆ ಅನಿಸ್ತು ಗೈಸ್. ಇಲ್ಲಿ ಅಲ್ಪ ಸ್ವಲ್ಪ ಸಂತೆ ಮಾಡ್ಕೊಂಡು ಸ್ಕೂಟಿ ತಗೊಂಡು ನಾನು ನನ್ನ ತಮ್ಮ ಹೊಂಟ್ಬಿಟ್ವಿ ಗೈಸ್. ಎಲ್ಲಿಗೆ ಅನ್ಕೊಂಡ್ರ ಮನೆ ಕಡೆ ಗೈಸ್. ಆಲ್ರೆಡಿ ಸ್ವಲ್ಪ ಲೇಟ್ ಆಗಿತ್ತು, ಮನೆಗೆ ಹೋಗ್ಬೇಕಾಗಿತ್ತು. ಪೈಪ್ ಎಕ್ಸ್ಚೇಂಜ್ ಮಾಡಬೇಕಿತ್ತು, ಮನೆಗೆ ಹೋಗ್ಬಿಟ್ಟು ಒಳಗಡೆ ಹೊಂಟ್ಬಿಟ್ಟೆ ಗೈಸ್. ಯಾಕೆ ಅನ್ಕೊಂಡ್ರೆ ಇವತ್ತು ಮಾರ್ನಿಂಗ್ ಕರೆಂಟ್ ಇತ್ತು ಗೈಸ್, ಹಾಗಾಗಿ ನಿನ್ನೆ ಹಚ್ಚಿದ ಪೈಪ್ನ ಎಕ್ಸ್ಚೇಂಜ್ ಮಾಡಿದ್ದಿಲ್ಲ, ಈಗ ಎಕ್ಸ್ಚೇಂಜ್ ಮಾಡಬೇಕು ಅಂದ್ಬಿಟ್ಟು ಎಕ್ಸ್ಚೇಂಜ್ ಮಾಡೋಣ ಅಂತ ಹೊಂಟ್ಬಿಟ್ಟೆ ಗೈಸ್. ಅಲ್ಲಿ ಇಲ್ಲಿ ಸಾರಿ ಕೆಟ್ಟಿತ್ತು, ಹಾಗಾಗಿ ಸರಿಗೂ ಕೂಡ ತಗೊಂಡೋಗಿದ್ದೆ. ಅಲ್ಲಿ ಸಾರಿಗೆ ಎಲ್ಲ ಸರಿ ಮಾಡ್ಕೊಂಡು ಪೈಪ್ ಹಚ್ಬಿಟ್ಟು ನಾವು ಹೊಂಟೆ ಮನೆ ಕಡೆ ಗೈಸ್. ಇಲ್ಲಿ ಬರ್ತಿದ್ದಂಗೆ ನಮ್ಮಮ್ಮ ನನಗೋಸ್ಕರ ಟಿಫನ್ಗೆ ಪುರಿ ಮಾಡ್ಬೇಕಂತ ರೆಡಿ ಮಾಡ್ಕೊಂಡಿತ್ತು ಗೈಸ್. ನಮ್ಮಮ್ಮಗ ನನ್ನ ಕೈಯಿಂದ ಆದಷ್ಟು ಹೆಲ್ಪ್ ಮಾಡಿ ಪುರಿ ತಿನ್ನೋ ಅಂತ ನಾನು ಹೊಂಟ್ಬಿಟ್ಟೆ ಗೈಸ್. ಟಿಫಿನ್ ಮಾಡ್ಕೊಂಡ್ಬಿಟ್ಟು ಒಲೆ ಬಂದು ಕೂತ್ಕೊಂತೇನೆ. ಈ ನಮ್ಮ ಗೋಪಿಕಾ ಸಿಕ್ಕಾಪಟ್ಟೆ ಟಾರ್ಚರ್ ಮಾಡ್ತಾ ಇದ್ಲೆ ಗೈಸ್. ಇವಳನ್ನ ನಿಮಗೆ ಫಸ್ಟ್ ಟೈಮ್ ಪರಿಚಯ ಮಾಡ್ಕೊಡ್ತಿದ್ದೀನಿ ಅಂತ ನಾನು ಅನ್ಕೊಂಡೆ ಗೈಸ್. ಇವ್ರ ಹೆಸರು ಗೋಪಿಕಾ ಗೈಸ್. ಎಲ್ಲರೂ ಕೂಡ ಹಾಯ್ ಅಂದ್ರಿ, ಹಾಗೆ ಬಾಯ್ ಅಂದ್ರಿ ಗೈಸ್. ಇವ್ರು ಕೊಡೋ ಕಾಟ ನಮ್ಮ ಮನ್ಯಾಗ ನನಗೆ ಯಾರು ಕೊಡಲ್ಲ ಗೈಸ್. ಇವ್ರ ಜೊತೆ ಆಟಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮಮ್ಮ ಅಷ್ಟೊತ್ತಿಗೆ ಹಪ್ಳ ಮಾಡೋಕ್ಕೆ ರೆಡಿ ಮಾಡಿಬಿಟ್ಟಿತ್ತು ಗೈಸ್. ಏನು ಮಾಡ್ತಿದ್ದೆ ಗೈಸ್, ನನ್ನ ಕೈಯಿಂದ ಆದಷ್ಟು ನಾನು ಹೆಲ್ಪ್ ಮಾಡ್ಬೇಕಂದ್ಬಿಟ್ಟು ಹೊಂಟ್ಬಿಟ್ಟೆ ಗೈಸ್. ಇಲ್ಲಿ ಬರ್ತಿದ್ದೀನಿ, ಎಲ್ಲಾನು ನನ್ನ ಮೇಲೆ ಬಿಟ್ಟು ಇವ್ರು ಎದ್ದು ಹೋಗ್ಬಿಡ್ತು ಗೈಸ್. ಇದನ್ನ ನಾನೇ ಮಾಡ್ಬೇಕಂತ ಡಿಸೈಡ್ ಮಾಡ್ಕೊಂಡು ಒಬ್ಬನೇ ಮಾಡೋಕ್ಕೆ ನಿಂತ್ಕೊಂಡ್ಬಿಟ್ಟೆ ಗೈಸ್. ಎಲ್ಲ ಅಂದರೆ ಎಲ್ಲ ಗೈಸ್. ಇವನ್ನೆಲ್ಲ ಮಾಡೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಟೈರ್ಡ್ ಆಗ್ತಿತ್ತು ಅಂತ ಗೊತ್ತಿತ್ತು, ಆದರೆ ಟೈಮ್ ಆಗೋದು ಅಂತ ಗೊತ್ತಿದ್ದಿಲ್ಲ ಗೈಸ್. ಟೈಮ್ ಬಂದುಬಿಟ್ಟು ಸಿಕ್ಕಾಪಟ್ಟೆ ಆಗಿತ್ತು. ಇದನ್ನು ಮಾಡೋಷ್ಟೇ ಸಾಗಬೇಕಾಗಿತ್ತು ಗೈಸ್. ಇನ್ನು ಹಪ್ಳ ಹಾಕಿ ತೆಗಿತಿದ್ದಂಗೆ ಮಳೆ ಶುರುವಾಗಿತ್ತು ಗೈಸ್. ನೋಡಿ ಗೈಸ್, ಯಾವ ರೀತಿ ಮಳೆ ಬಂದಿದೆ, ಸಿಕ್ಕಾಪಟ್ಟೆ ಸಖತ್ತಾಗಿ ಮಳೆ ಬಂದುಬಿಟ್ಟಿತ್ತು ಗೈಸ್. ಮಳೆ ನೋಡ್ಕೊತ ನಾನು ನನ್ನ ತಮ್ಮ ಒಳಗೆ ನಿಂತ್ಕೊಂಡ್ಬಿಟ್ಟಿದ್ದು ಗೈಸ್. ಇಲ್ಲಿಂದ ಸೀದಾ ಮಳೆ ಅಂತ ಒಂದು ಇಂಪಾರ್ಟೆಂಟ್ ಕೆಲಸ ಬಂತು, ಅದಕ್ಕೋಸ್ಕರ ನಾವು ಹೊರಗಡೆ ಹೋಗ್ತದೆ ಗೈಸ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್, ನೆಕ್ಸ್ಟ್ ಮೀಟ್ ಯು ಗೈಸ್. ಟಾಟಾ, ಬಾಯ್.